ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಶ್ರೀ ಸಾಯಿ ಫ್ಯಾಮಿಲಿ ವ್ಲಾಗ್ಸು ಅಲ್ಲ, ಕಾವ್ಯ ಸುರೇಶ್ ಲೈಫ್ ಸ್ಟೈಲು ಅಲ್ಲ. ನಂದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ವೀಕಲ್ಲಿ ನನ್ನ ಚಾನಲ್ಲು ಡಿಲೀಟ್ ಆಗೋಗ್ಬಿಟ್ಟಿದೆ. ಏನು ಪ್ರಾಬ್ಲಮ್ಮು, ಎಲ್ಲಿ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಸುಮಾರು ಏನಿಲ್ಲ ಒಂದು 1000 ಮೇಲೆ ವೀಡಿಯೋಸ್ಗಳು ಇದ್ವು. 600ವರೆಗೂ ಸಬ್ಸ್ಕ್ರೈಬರ್ ಇದ್ದರು. ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದ್ರು. ವಾಚ್ ಟೈಮ್ ಒಂದು ಮಾತ್ರ ನನಗೆ ಬಾಕಿ ಇತ್ತು. ಸೊ ಏನು ಮಿಸ್ಟೇಕು ಅಂತ ಗೊತ್ತಿಲ್ಲ. ನನ್ನ ಚಾನಲ್ ಎರಡೆರಡು ಚಾನಲ್ಲು ನಂದು ಡಿಲೀಟ್ ಆಗೋಗ್ಬಿಟ್ಟಿದೆ. ನನಗೆ ವೀಡಿಯೋಸು ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಸಿಂಗ್ ಆನ್ ಅಂತ ಹೇಳ್ಬಿಟ್ಟು ಏನೋ ಮೆಸೇಜ್ ಬಂತು. ಸರಿ ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ನನ್ನ ಚಾನಲ್ಲೇ ಇಲ್ಲ, ಏನು ಒಂದು ಇಮೇಲ್ ಇಲ್ಲ, ಏನೂ ಇಲ್ಲ. ಏನಕ್ಕೆ ಡಿಲೀಟ್ ಮಾಡಿದ್ದಾರೆ, ಏನಕ್ಕೆ ತೆಗ್ದಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಹೋಗಿದ್ದೋಯ್ತಲ್ಲ ಅಂತೇಳ್ಬಿಟ್ಟು ಏನದು ಮತ್ತೆ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಎಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಇರೋರೇ ಸರಿ ಇಲ್ಲ ಫ್ರೆಂಡ್ಸ್. ಏನಕ್ಕೆ ಹೇಳ್ತೀನಿ ಅಂತಂದರೆ, ಎಲ್ಲ ಬರೀ ಹೊಟ್ಟೆ ಉರ್ಕೊಂಡು ಸಾಯೋ ಜನಗಳೇ ಸುತ್ತಮುತ್ತ ಇರೋದು. ಅವಳು ರೀಲ್ಸ್ ಮಾಡ್ತಾಳೆ, ಅವಳು ಯೂಟ್ಯೂಬ್ ಚಾನಲ್ ಮಾಡ್ತಾಳೆ, ಅವಳು ಗಂಡ ಹಂಗೆ ನೋಡ್ಕೊತಾನೆ, ಅವಳು ಹಿಂಗಿದ್ದಾಳೆ, ಅವಳು ಹಂಗಿದ್ದಾಳೆ, ಬರೀ ಇದೇ ಆಗೋಗ್ಬಿಟ್ಟಿದೆ ನನ್ನ ಸುತ್ತಮುತ್ತ ಇರೋ ಜನಗಳಲ್ಲಿ. ಸೊ ಹಂಗಾಗಿ ಈ ಸಲ ಯಾರಿಗೂ ಗೊತ್ತಾಗೋದು ಬೇಡ ಅಂತಲೇ ಹೇಳ್ಬಿಟ್ಟು, ಹೆಸ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಹೆಸ್ರು ಅದೇ ಥರನೇ, ಚಾನಲ್ ನೇಮ್ ಅದೇ ಥರನೇ ಇಟ್ಬಿಟ್ಟಿದ್ದೀನಿ. ಇವಾಗ ಲೋಗೋ ಬೇರೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದು ನಂದು ಲೋಗೋ, ನಮ್ಮಮ್ಮದು ಲೋಗೋ, ಇಲ್ಲ ಮಕ್ಕಳದು ಲೋಗೋ ಅಂತ ಗೊತ್ತಾಗಬಾರ್ದು. ಸೊ ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು 2 ಚಾನಲ್ಲು ಕೂಡ ಎಲ್ರಿಗೂ ಗೊತ್ತಿತ್ತು ಆಲ್ಮೋಸ್ಟು, ನಾನು ಚಾನಲ್ ರನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಹಂಗೆ ಹೇಳ್ಕೊಂಡು ಮಾಡಿದ್ದಕ್ಕೆ ಏನೋ ಗೊತ್ತಿಲ್ಲ, ಕಣ್ದೃಷ್ಟಿಯಿಂದ ನಂದು 2 ಚಾನಲ್ ಗಾನ್ ಆಗೋಯ್ತು. ಇವಾಗ ಬುದ್ಧಿ ಕಲ್ತಿದ್ದೀನಿ ಫ್ರೆಂಡ್ಸ್, ಯಾರಿಗೂ ಹೇಳಬಾರ್ದು, ಯಾರಿಗೂ ಹೇಳ್ದೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಚಾನಲ್ ಹೆಸ್ರು ಏನು ಅಂತೀರಾ? ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನೋಡೋರಿಗೆ ಗೊತ್ತಿರುತ್ತೆ. ಅಮ್ಮನ ಕನಸು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಮ್ಮನ ಕನಸು ಅಂತ ಚಾನಲ್ ನೇಮ್ ಇಟ್ಟೆ ಅಂತ ಅಂದರೆ, ನಮ್ಮಮ್ಮಗೆ ತುಂಬ ಆಸೆ ಫ್ರೆಂಡ್ಸ್, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಒಂದು ಹೆಸ್ರು ಮಾಡಬೇಕು, ಏನಾದರೂ ಒಂದು ನನಗೆ ನನ್ನ ಸಂಪಾದನೆ ಅಂತ ಏನಾದರೂ ಒಂದು ಮಾಡಬೇಕು. ಸಂಪಾದನೆ ಅನ್ನೋದಕ್ಕಿಂತ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು, ಅದರಿಂದ ಏನೋ ಒಂದು ನೇಮ್ ತೊಗೋಬೇಕು ಅನ್ನೋದು ನಮ್ಮಮ್ಮಗೆ ತುಂಬ ಆಸೆ. ಸೊ ಹಂಗಾಗಿ ಅಮ್ಮನ ಆಸೆನೇ ಅಲ್ವಾ ನಮ್ಮ ಆಸೆನೋ, ಹಂಗಾಗಿ ಅಮ್ಮನ ಕನಸು ಅಂತ ಚಾನಲ್ ಹೆಸ್ರನ್ನ ಇಟ್ಟಿದ್ದೀನಿ. ನಂದು ಇಂಟ್ರಡಕ್ಷನ್ ಹೇಳ್ಕೋಬೇಕು ಅಂತ ಅಂದರೆ, ನಾನು, ನನ್ನ 2 ಮಕ್ಕಳು, ನನ್ನ ಅಪ್ಪ ಅಮ್ಮ, ನನ್ನ ಯಜಮಾನರು, ನಮ್ಮ ಅತ್ತೆ, ಇದಿಷ್ಟೇ ನನ್ನ ಸರೌಂಡಿಂಗು. ಎಲ್ಲರೂ ಇದ್ದಾರೆ, ಹೇಳ್ಕೊಳ್ಳೋದಕ್ಕೆ ಎಲ್ಲರೂ ಇದ್ದಾರೆ. ಬೇಡ, ಅವರ ಅವಶ್ಯಕತೆ ಇಲ್ಲ, ನನಗೆ ಹೇಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಹೇಳ್ಕೊತಾ ಇಲ್ಲ. ಹೇಳಿದ್ನಲ್ಲ, ಹೊಟ್ಟೆ ಉರ್ಕೊಂಡು ಸಾಯೋರು ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರ ಹೆಸ್ರುಗಳ್ನ ನಾನು ತಗೋತಾ ಇಲ್ಲ. ಬೇಡ, ಅವ್ರು ಹಂಗೆ ಇದ್ಬಿಡಲಿ, ನಾನು ಹಿಂಗೆ ಇದ್ಬಿಡ್ತೀನಿ. ನಾನು ಸರಿ ಇಲ್ಲ, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಹಂಗಾಗಿ ಅವರು ಬೇಡ, ಅವ್ರ ಸಹವಾಸನೂ ಬೇಡ, ಅವ್ರ ಹೆಸರು ಬೇಡ. ನನ್ನ ಸರೌಂಡಿಂಗಲ್ಲಿ ಯಾರು ನನ್ನನ್ನು ನೋಡಿ ಇಷ್ಟಪಡ್ತಾರೆ, ನೀವು ಇಷ್ಟಪಡ್ತೀರಾ, ಸೊ ಅಂಥವ್ರಿಗೆ ಮಾತ್ರ ನಾನು ಹೆಸ್ರನ್ನ ಹೇಳಿದ್ದೀನಿ. ಯಾರ್ಯಾರು ನನ್ನ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು, ನಾನು, ನನ್ನ ಹಸ್ಬೆಂಡು, ನನ್ನ 2 ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ, ಇದಿಷ್ಟೇ ನನ್ನ ಸರೌಂಡಿಂಗು. ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನನಗೆ. ಹಾಗೆ ನನ್ನ ಮಕ್ಕಳು ಬಂದುಬಿಟ್ಟು, ಒಬ್ಬ ಇವಾಗ 5th ಹೋಗ್ತಾ ಇದ್ದಾನೆ, ಮಗಳು 2nd ಹೋಗ್ತಾ ಇದ್ದಾಳೆ. ನಾನು ಹೌಸ್ ವೈಫು, ನನ್ನ ಹಸ್ಬೆಂಡು ಡ್ರೈವಿಂಗ್ ಕೆಲಸ. ಅತ್ತೆ ಇವಾಗ ನನ್ನ ಕಾಲು ಸರ್ಜರಿ ಆಗಿರೋದ್ರಿಂದ ಅತ್ತೆ ನನ್ನ ಜೊತೆಲೇ ಇದ್ದಾರೆ, ನನ್ನನ್ನು ನೋಡಿಕೊಂಡು. ಅಮ್ಮನೂ ಹೌಸ್ ವೈಫು, ಅಮ್ಮ ಮೊದಲು ಕೆಲಸ ಮಾಡ್ತಾಯಿದ್ರು, ಅಪ್ಪ ನ್ಯೂ BLಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಓಕೆನಾ? ಅಪ್ಪ 25 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಇದಿಷ್ಟು ನನ್ನ ಪರಿಚಯ. ಏನಕ್ಕೆ ಅಂತ ಅಂದರೆ, ಏನಿಲ್ಲ ಫ್ರೆಂಡ್ಸ್, ಹೇಳ್ಕೊಳ್ಳೋಕೆ ತುಂಬ ವಿಚಾರಗಳಿದೆ. ಸೊ ಹಂಗಾಗಿ ಇದು ನನ್ನ ಒಂದು ಹೊಸ ಚಾನಲ್ಲು ಅಂತೇಳ್ಬಿಟ್ಟು ಇಂಟ್ರೊಡಕ್ಷನ್ ಕೊಡಬೇಕು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ. ನಮ್ಮಮ್ಮನ ಆಸೆ ಥರನೇ ನೀವೆಲ್ಲರೂ ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಬೇಕು ಫ್ರೆಂಡ್ಸ್. ಯಾಕಂದರೆ ನಾನು ಮೊದಲನೇ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಂದು ಪೇಮೆಂಟ್ ಎಲ್ಲ ಆ್ಯಡ್ ಆಗ್ತಾಯಿತ್ತು, ಅದು ಕೂಡ ನನ್ನ ಮಿಸ್ಟೇಕಿಂದ ನಾನು ಕಳ್ಕೊಂಡೆ. ಸೊ 2nd ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲೂ ಏನೋ ಒಂದು ಆಗುತ್ತೆ, ಏನೋ ಒಂದು ಜೀವನದಲ್ಲಿ ಮುಂದೆ ಬರ್ತೀವಿ ಅನ್ನೋ ಒಂದು ಆಸೆಯಿಂದನೇ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆದರೆ ಅದು ನೋಡಿದ್ರೆ ಅದು ಹೋಯ್ತು. ಇವಾಗ ಇದನ್ನು ನಾನು ನನ್ನ ಅಮ್ಮನಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತೀನಿ. ಈ ಒಂದು ಚಾನಲ್ ಏನಿದೆ, ಈ ಚಾನಲಲ್ಲೆಲ್ಲ ಏನು ವೀಡಿಯೋಸ್ ಬರುತ್ತೆ ಅದೆಲ್ಲ ನನ್ನ ಅಮ್ಮನಿಗೋಸ್ಕರನೇ ಅಂತಲೇ ನಾನು ಮಾಡ್ತೀನಿ. ಯಾಕಂದರೆ ನಮ್ಮಮ್ಮನಿಗೆ ನಾನು ಹಿಂದೆ ಹೇಳ್ದಂಗೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋದು ನಮ್ಮಮ್ಮನ ಆಸೆ. ಸೊ ಹಂಗಾಗಿ ಅಮ್ಮನ ಕನಸು ಅಂತ ಟೈಟಲ್ ಇಟ್ಬಿಟ್ಟು
ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟು ನನಗೆ ಬೇಕು. ಸುತ್ತಮುತ್ತ ಇರೋರು ಹೊಟ್ಟೆ ಉರ್ಕೊಂಡು ಸತ್ತರೂ ಪರವಾಗಿಲ್ಲ, ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಉರ್ಕೊಳ್ಳೋರ ಮುಂದೆ ನಾನು ಇನ್ನೂ ಮೇಲ್ ಬರಬೇಕು ಅನ್ನೋದು ನನ್ನ ಆಸೆ, ನನ್ನ ಛಲ, ನನ್ನ ಆಟ ತುಂಬ ಇದೆ. ಯಾರ್ಯಾರು ಹುರ್ಕೋತಾ ಇದ್ದಾರೋ ಇವತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ಸ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಅದನ್ನೆಲ್ಲ ನೋಡಿ ಹುಡ್ಕೊಳ್ಳೋರ ಮುಂದೆ ನಾನು ಇನ್ನೂ ಚೆನ್ನಾಗಿ ಮೇಲೆ ಬರಬೇಕು ಅನ್ನೋದೊಂದು ಆಸೆ ಇದೆ. ನಮ್ಮಮ್ಮನ ಆಸೆನೂ ಅದೇನೆ. ಅದಷ್ಟೇ ಫ್ರೆಂಡ್ಸ್. ಆ ಚಾನಲಲ್ಲಿ ಸುಮಾರು 600ವರೆಗೂ ಜನ ಇದ್ದರು, 1000 ಮೇಲೆ ವೀಡಿಯೋಸ್ಗಳಿದ್ದು, ಅದೆಲ್ಲ ಹೋಯ್ತು ಅಂತ ತುಂಬ ಬೇಜಾರಾಯಿತು. ಹತ್ತು ಬಿಟ್ಟೆ ನಾನು, ಚಾನಲ್ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ. ಮರಳಿ ಯತ್ನವ ಮಾಡು ಅಂತ ದೊಡ್ಡವರೇ ಹೇಳಿದಾರಲ್ವ. ಸೊ ಹಂಗಾಗಿ ಇವಾಗ ಇದೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಹುರ್ಕೊಂಡು ಸಾಯ್ತಾರೆ ಅನ್ನೋವಾಗ, ನಾನು ಮಾಡೋ ಕೆಲಸದಿಂದ ಹುರ್ಕೋತಾರೆ ಅನ್ನೋವಾಗ ಅಂಥವ್ರಿಂದ ನಾವು ದೂರ ಇದ್ದು ನಮ್ಮ ಗುರಿ ಏನಿದೆ ಆ ಕಡೆ ನಾವು ಗಮನ ಕೊಡಬೇಕು ಅಂತ ಹೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟು ನನಗೆ ತುಂಬಾ ಬೇಕು. ಯಾಕಂದರೆ 2 ಚಾನಲ್ ಹೋಗ್ಬಿಟ್ಟಿದೆ, ಇದು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ 3ನೇ ಚಾನಲ್ ನಾನು ಸ್ಟಾರ್ಟ್ ಮಾಡಿರೋದು. ಈ ಚಾನಲಲ್ಲೂ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮಂಥ ಹೆಣ್ಮಕ್ಳು, ಮನೇಲಿರೋ ಅಂಥ ಹೆಣ್ಮಕ್ಳು, ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಏನು ಮನೇಲಿದ್ದು ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ಹುರ್ಕೊಳ್ಳೋ ಥರ ನಾನು ಕಚ್ಚಡವಾಗಿ ಕೆಟ್ಟದಾಗಿ ಒಬ್ಬರು ಮನೆ ಹಾಳು ಮಾಡಿಕೊಂಡು ನಾನು ಆ ರೀತಿ ಮಾಡ್ತಾಯಿಲ್ಲ. ನನ್ನ ಲೈಫ್ ಸ್ಟೈಲ್ ಏನಿದೆ, ನನ್ನ ಜೀವನ ಹೇಗಿದೆ ಅದನ್ನಷ್ಟೇ ನಾನು ತೋರಿಸ್ತಾ ಬರ್ತಾಯಿದ್ದೆ ಇಷ್ಟು ದಿನದಿಂದ. ಇನ್ನು ಮುಂದಕ್ಕೂ ಅಷ್ಟೇ. ಯಾರು ಏನಾದರೂ ಅಂದ್ಕೊಳ್ಳಿ, ಎತ್ತಾದರೂ ಅಂದ್ಕೊಳ್ಳಿ, ನನ್ನ ಲೈಫು, ನನ್ನ ಜೀವನ, ನನ್ನ ಗಂಡ, ನನ್ನನ್ನು ನೋಡ್ಕೊಳ್ಳೋದು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕಷ್ಟ ಸುಖಕ್ಕೆ ನಮ್ಮಪ್ಪ ನಮ್ಮಮ್ಮ, ಇದಿಷ್ಟೇ. ಇನ್ಯಾರೂ ಆಗಲ್ಲ ಅನ್ನೋದು ನನಗೆ ಗೊತ್ತಾಗ್ತಾಯಿದೆ. ನನಗೆ ಸುಮಾರು ಮೊದಲೇ ಗೊತ್ತಾಗಿತ್ತು, ಆದರೂ ಇವಾಗ ಸ್ವಲ್ಪ ಗೊತ್ತಾಗಲಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವ. ಸೊ ಅದು ಹಾಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಮ್ಮ ಜೀವನದ ಗುರಿಯನ್ನು ಏನಿದೆ ಅದನ್ನು ನಾವು ಸಾಧಿಸ್ಬೇಕು. ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ಅವ್ರು ಹಂಗಂದ್ರಲ್ಲ ಅಂದ್ಬಿಟ್ಟು ಮೊದಲಾಗಿದ್ದಿದ್ರೆ ನಾನು ನಿಜ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ದೆ. ನಮ್ಮವರೇ ನಮ್ಗೆ ಹಿಂಗೆಲ್ಲ ಅಂತಾರಲ್ಲ ಆಡ್ತಾರಲ್ಲ ಅಂದ್ಬಿಟ್ಟು ತುಂಬ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ದೆ. ಈಗ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅಳೋ ಅಂಥ ಸೀನೆಲ್ಲ ಇಲ್ಲ. ಅನ್ನೋರ ಮುಂದೆ ಎದ್ದು ನಿಂತ್ಕೋಬೇಕು ಅನ್ನೋ ಆಟ ಛಲ ಬಂದಿದೆ ಅದಷ್ಟೇ ಫ್ರೆಂಡ್ಸ್. ನನ್ನ ಚಾನಲ್ಲು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನದೊಂದು ಪುಟ್ಟ ಕುಟುಂಬಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ಕೊತ, ನನ್ನ ಈ ಹೊಸ ಜರ್ನಿಯನ್ನು, ಹೊಸ ಚಾನಲ್ನನ್ನು ನೀವೇ ಸಪೋರ್ಟ್ ಮಾಡಿ ನನ್ನನ್ನು ಒಂದು ಮೇಲ್ ಎತ್ತರಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಫ್ರೆಂಡ್ಸ್. ಅಷ್ಟೇ. ಒಂದು ಅಮ್ಮನ ಕನಸು, ಮಗಳ ಕನಸು ಎರಡೂ ಒಂದೇ ಆಗಿದೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ಕೊತ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಫುಲ್ ನೋಡಿ ಹೇಗಿದೆ ಏನು ಅಂತ ನೋಟು ಒಂದು ಕಮೆಂಟ್ ಮಾಡಿ. ನಮ್ಮಂಥ ಮಿಡಲ್ ಕ್ಲಾಸ್ವರೆಗೆ ಈ ಥರ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಆ ಆಸೆಯಲ್ಲಿ ನಾನು ಒಬ್ಬಳು. ವಿಡಿಯೋ ಹೇಗಿದೆ ಏನು ಅಂತೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನದೊಂದು ಮಿನಿ ವ್ಲಾಗ್ ಇನ್ನು ಡೇ ಬರ್ತಾನೆ ಇರುತ್ತೆ, ಡೈಲಿ ಹಾಕ್ತಾಯಿರ್ತೀನಿ. ಇದು ಇವತ್ತು ಫಸ್ಟ್ ವೀಡಿಯೋ, ನೆನ್ನೆ ಒಂದು ಫಸ್ಟ್ ವೀಡಿಯೋ ಹಾಕಿದ್ದೆ. ಸೊ ಇದು ನನ್ನ ಕಿರು ಪರಿಚಯ ಪ್ಲಸ್ ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಒಂದು ವೀಡಿಯೋ. ಆಯಿತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ. ನಾನು ಸುಮಾರು 4-5 ವರ್ಷದಿಂದ ನಾನು ಯೂಟ್ಯೂಬಲ್ಲಿರೋದು. 4-5 ವರ್ಷದಿಂದನೂ ನನಗೆ ಒಂದು ಸರಿನೂ ಪೇಮೆಂಟ್ ಬಂದಿಲ್ಲ, ಒಂದು ಚಾನಲ್ಲು ನನಗೆ ಕೈ ಹಿಡ್ದಿಲ್ಲ. ಈ ಒಂದು ಚಾನಲ್ ಏನೋ ಒಂದು ಆಸೆ ಮೇಲೆ, ನಮ್ಮಮ್ಮನ ಆಸೆ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲರೂ ನನ್ನ ಕೈ ಹಿಡಿತೀರಾ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮಿನಿ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.